ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ಸಂತ ಯೋಹಾನನು ಬರೆದಂಥ ಶುಭ ಸಂದೇಶ 15ನೇ ಅಧ್ಯಾಯ 13ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಕರ್ತನೆ, ಸಂತ ಯೋಹಾನನು ಬರೆದಂಥ ಶುಭ ಸಂದೇಶ 15ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ, ನೀವು ನನ್ನ ಗೆಳೆಯರಾಗಿದ್ದೀರಿ ಎಂದು. ತಂದೆ ದೇವರ ಏಕಮಾತ್ರ ಪುತ್ರನು, ದೇವಾದಿ ದೇವನು, ಕರ್ತಾದಿ ಕರ್ತನಾದಂಥ ಯೇಸುವೆ, ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ನೀವು ನಮ್ಮನ್ನ ಗೆಳೆಯರೆಂದು ಕರೆದಿದ್ದೀರಿ. ನಿಮ್ಮ ಆ ಪ್ರೀತಿಯ ಕೃಪೆಗಾಗಿ ಕೃತಜ್ಞತಾ ವಂದನೆ, ಸ್ತುತಿ, ಸ್ತೋತ್ರ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಕರ್ತನೆ. ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ನೀವು ನಮಗಾಗಿ ನಿಮ್ಮ ಪೂಜ್ಯ ಶರೀರ, ರಕ್ತ, ಆತ್ಮವನ್ನು ನಮಗಾಗಿ ಶಿಲುಬೆ ಮೇಲೆ ನಿಮ್ಮ ಪ್ರಾಣವನ್ನೇ ಧಾರೆ ಎರೆದಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ವಂದನೆಯನ್ನು ಸಮರ್ಪಿಸ್ತೇವೆ ಕರ್ತನೆ. ಈ ದಿನ ಈ ದೇವರ ವಾಕ್ಯವನ್ನು ಆಲಿಸುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗಳಿಗಾಗಿ ಹಾಗೂ ನನ್ನ ಬಾಳಿನಲ್ಲಿ ಬಂದು ಹೋದಂಥ ಎಲ್ಲ ನನ್ನ ಗೆಳೆಯರಿಗಾಗಿ ಹಾಗೂ ಸ್ನೇಹ ಎಂಬ ಹೆಸರಿನಲ್ಲಿ ಮೋಸ ಮಾಡಿ ಹೋದಂಥ ಎಲ್ಲ ನನ್ನ ಸ್ನೇಹಿತರುಗಳನ್ನು ಸ್ಮರಿಸಿ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡುವಾಗ, ನನ್ನ ಎಲ್ಲ ಸ್ನೇಹಿತರುಗಳಿಗೂ ಆರೋಗ್ಯವನ್ನು ನೀಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಕರ್ತನೆ. ನನ್ನ ಸ್ನೇಹಿತರಿಗೆ ಜೀವಿತಾವಧಿಯಲ್ಲಿ ನಾನು ಪ್ರಾಮಾಣಿಕನಾಗಿ ಬಾಳುವ ಕೃಪೆ ನೀಡು ಎಂದು ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್.